ಎಗ್ ಕ್ಯಾಪ್ಸಿಕಮ್ ಕರ್ರಿ ಕರಿ. ಹೇಳಿ ಅಕ್ಕ. ಅಕ್ಕ ಕರೆಂಟ್ ಇಲ್ಲ ಬಾರಕ್ಕ. ಕರೆಂಟ್ ಇಲ್ಲ ಅಂತ ನಮ್ಮ ಯಜಮಾನ್ರು ಕರೆಂಟ್ ಬರ್ಸಿದಾರೆ ಇವಾಗ. ಇದು ಹುಡುಕ್ತಿದ್ದು ಏನಿದು? ಪೆಪ್ಪರ್. ಪೆಪ್ಪರ್. ಓಕೆ, ನಮ್ಮಮ್ಮ ಮಾಡೋ ಬಾತು ಬಿರಿಯಾನಿ. ಕರೆಕ್ಟ್. ನಾನೇ ಹೇಳ್ಕೊಟ್ಟು ಮಾಡ್ಸೋದಲ್ವಾ ಇದೆಲ್ಲ. ಏನ್ರಿ ಪ್ರಭಾ ನೀರ್ ಹಾಕೊಂಡ್ಬಿಟ್ಟಿದ್ದಾರೆ ಗ್ಯಾಪ್ ಅಲ್ಲಿ ಪ್ರಭಾವತಿ ಅವರು. ಮತ್ತೆ ಎಣ್ಣೆ ಬಿಟ್ಕೊಂಡಿದೆ. ಓ ಮೈ ಗಾಡ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಇವತ್ತು ನಮ್ದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ರು ನಮ್ಮ ಮನೇಲಿ ನಮ್ಮಮ್ಮ. ಅದು ಅರ್ಧ ಮಾಡಿದ್ಮೇಲೆ ಹೇಳ್ತಾ ಇದ್ದಾರೆ, ಅಯ್ಯೋ ಮರ್ತೇ ಆಗುತ್ತೆ ನಿನಗೆ ಹೇಳೋದು ಅಂತ. ಅದ್ರ ಮಧ್ಯದಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಣ, ನಿಮ್ಗೆಲ್ಲ ಅರ್ಥ ಆಗುತ್ತೆ ಹಂಗೆ ಅಂತ ಬಂದಿದ್ದೀನಿ. ಈಗ ನಮ್ಮ ಮನೇಲಿ ಮಾಡ್ತಿರುವಂತಹ ಸ್ಪೆಷಲ್ ರೆಸಿಪಿ ಬಂದು ಎಗ್ ಕ್ಯಾಪ್ಸಿಕಮ್ ಕರ್ರಿ. ಕರಿ. ಹಾ, ಎಗ್ ಕರ್ರಿ ಅಂತ ಹೇಳ್ಬೋದು. ಎಗ್ ಕ್ಯಾಪ್ಸಿಕಮ್. ಓಕೆ, ಎಗ್ ಕ್ಯಾಪ್ಸಿಕಮ್ ಕರ್ರಿ ಬೈ ಪ್ರಭಾವತಿ. ಅದು ಏನು ಈಗ ಏನೇನು ಹಾಕಿದ್ದಾರೆ ಅಂದ್ರೆ ಎಣ್ಣೆ, ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೇ ಹಾಕಿರೋದು. ಅದಕ್ಕೆ ಇನ್ನ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂದ್ರೆ ಆಬ್ವಿಯಸ್ಲಿ ಟೊಮೆಟೊ ಬೇಕು, ಹಾಗೆ ಕ್ಯಾಪ್ಸಿಕಮ್ ಬೇಕು. ಇದು ಎಗ್ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಿಚನ್ ಎಲ್ಲ ಸ್ವಲ್ಪ ಛಿದ್ರ ಬಿದ್ರವಾಗಿದೆ, ಯಾಕಂದ್ರೆ ಇವತ್ತು ನಮ್ಮ ಹೆಲ್ಪಿಂಗ್ ಆಂಟಿ ಬಂದಿಲ್ಲ. ನಾವೇ ಮನೆ ಮಕ್ಕಳು ಎಲ್ಲಾನು ಹ್ಯಾಂಡಲ್ ಮಾಡ್ತಾ ಇದೀವಿ, ಜೊತೆಗೆ ಅಡುಗೆನೂ ಮಾಡ್ತಿದ್ದೀವಿ, ಅದ್ರದ್ದು ವಿಡಿಯೋನು ಮಾಡ್ತಾ ಇದೀವಿ. ಕಮಾನ್. ಈಗ ಚಿಟಿಕೆ ಅರಿಶಿನ, ಚಿಕನ್, ಅದಕ್ಕೆ ಮೊಟ್ಟೆ ಕರ್ರಿ ಮಾಡ್ತಾ ಇದ್ದೀವಿ. ಕೇಳ್ತಾರೆ ಅವರು, ನಮ್ಮ ತರನೇ. ಅವ್ರ ಮಗಳಲ್ವಾ ನಾನು, ನಮ್ಮಮ್ಮ ಅಲ್ವಾ ಅವರು. ಒಂದೇ ಸಲ ಕೇಳೋದವರು, ಆಮೇಲೆ ಕೇಳಲ್ಲ. ಈಗ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಬರಬೇಕು, ಇಲ್ಲಿ ಡಬ್ಬಿ ಹತ್ರ ಹುಡುಕ್ಬೇಕು ಏನು ಅಂತ. ಸಿಗ್ಲಿಲ್ಲ ಮತ್ತೆ ವಾಪಸ್ ಹೋಗ್ಬೇಕು. ಮತ್ತೆ ಸಿಕ್ತು ಚಿಲ್ಲಿ ಪೌಡರ್ ಹಾಕ್ಬೇಕು. ಕನ್ಫ್ಯೂಸ್ ಆಗಬೇಡಿ. ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಅರಿಶಿನದ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಅದು ನಿಮ್ಮ ಖಾರ ತಕ್ಕಾಗೆ. ಅಂದ್ರೆ ನಿಮಗೆ ಎಷ್ಟು ಖಾರ ಬೇಕು, ಜಾಸ್ತಿ ಖಾರ ಬೇಕು ಅಂದ್ರೆ ಜಾಸ್ತಿ ಪೌಡರ್ ಹಾಕೊಳ್ಳಿ, ಕಡಿಮೆ ಖಾರ ಬೇಕು ಅಂದ್ರೆ ಕಡಿಮೆ ಹಾಕೊಳ್ಳಿ. ಇಲ್ಲಿ ನೋಡಿ, ಪ್ರತೀಕ್ ಅಂಡ್ ಮಿನಿ ಪ್ರತೀಕ್. ಥ್ಯಾಂಕ್ ಯು ಪ್ರತೀಕ್. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮಂತವ್ರದ್ದು ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ನನ್ನ ಮೇಲೆ ಸದಾಕಾಲ ಅಂತ ಬೇಡ್ಕೊಂಡು. ಹೌದು, ಇದರ ಬೇಸಿಕ್ ಕಾಮನ್ ಸೆನ್ಸ್. ಓ ಮೈ ಅಕ್ಕ, ಇದ್ರ ಲೈಟ್ ಎಲ್ಲಿದೆ ಹೇಳಿ ಅಕ್ಕ. ಅಕ್ಕ ಕರೆಂಟ್ ಇಲ್ಲ ಬಾರಕ್ಕ. ಈಗ ನೋಡಿ, ನೀವ್ ಏನಕ್ರಿ ಲೈಟ್ ಹಾಕೊಂಡ್ ಮಾಡೋ ಅಂದ್ರೆ ಕರೆಂಟ್ ಇಲ್ಲ. ಓಕೆ, ಈಗ ಒಂದ್ ನಿಮಿಷ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಕರೆಂಟ್ ಇಲ್ಲ ಅಂತ ನಮ್ಮ ಯಜಮಾನ್ರು ಕರೆಂಟ್ ಬರ್ಸಿದಾರೆ ಇವಾಗ. ಅವರೆಲ್ಲಾನು ಬರೆಸ್ತಾರೆ, ಹಂಗೆ ಬರ್ದಿರೋರ್ಗೆ ಏನೇನ್ ಬರಲ್ಲ ಅವೆಲ್ಲ ಹೇಳ್ಕೊಟ್ಟು ಬರೆಸ್ತಾರೆ. ನಾನು ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಫಿಗರ್ ಬಿಡಿ, ಫಿಗರ್ ಕೇಳಬೇಡಿ. ಪಿಕ್ಚರ್ ಅಂದ್ರೆ ಏನಪ್ಪ, ಡಿಶ್ ಮಾಡ್ತಾರೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಓಕೆ, ಈಗ ನೆಕ್ಸ್ಟ್ ಧನಿಯಾ ಪುಡಿ ಹಾಕೊಂಡೋಗಿದೆ ಅರ್ಶಿನ ಆದ್ಮೇಲೆ. ಈಗ ನೆಕ್ಸ್ಟ್ ಒಂದು ಪುಡಿ ಹಾಕೊಂತ ಇದ್ದಾರೆ, ಅದೇ ಸಾಂಬಾರ್ ಪುಡಿ. ನಮ್ಮ ಕಡೆ ಅದನ್ನ ಖಾರದ ಪುಡಿ ಅಂತ ಹೇಳ್ತೀವಿ. ಎಲ್ಲಾ ತರ ಇದು ತಿಂಗಳಿಗೆ ವರ್ಷಕ್ಕೊಂದ್ಸಲ ಮಾಡ್ಕೊಂತೀರಲ್ಲ, ಅದೇ ಖಾರದ ಪುಡಿ ಸಾಂಬಾರ್ ಪುಡಿ. ಸಾರ್ಗೆ ಹಾಕ್ತಿರಲ್ಲ ಅದು, ಅದನ್ನ ಒಂಚೂರು ಆಡ್ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಏನಾಗ್ತಾ ಇದಾರೆ ಅಂತ ಕಾದು ನೋಡೋಣ. ಪ್ರಭಾವತಿ ಅವರೇ ಬೇಗ ಹೇಳಿ. ಹುಡುಕ್ತಿದ್ದಾರೆ. ಸಿಕ್ಬಿಡ್ತು. ಹುಡುಕ್ತಿದ್ದು ಏನಿದು? ಪೆಪ್ಪರ್ ಪುಡಿ ಹಾಕಿದ್ದಾರೆ. ತದನಂತರ ನೀವು ಟೊಮೆಟೊ ಕಾಯ್ತಾ ಇರಬೇಕು. ಟೊಮೆಟೊ ನೀನು ಆ ಥರ ಬೀಳ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಇಲ್ಲೊಂದು ಜೀರಿಗೆ ಪುಡಿ. ಏನೇನ್ ಪುಡಿ ಇದೆ ನಿಮ್ಮ ಮನೇಲಿ ನೀವು ಮಾಡ್ಕೊಂಡಿದ್ದೀರಾ ಎಲ್ಲಾ ಪುಡಿನೂ ಹಾಕ್ಬಿಡಿ ಅತ್ತಗೆ. ಆಮೇಲೆ ಟೊಮೆಟೊನ ಹಂಗೆ ಬಗ್ಗಿಸ್ಬಿಡಿ. ತಟ್ಟೆಯನ್ನು ಟೊಮೆಟೊ ಅಲ್ಲಿ ಬಗ್ಗಿಸಿ ತದನಂತರ ಇವಾಗ ಕಲ್ಲು ಉಪ್ಪನ್ನು ಅವರು ಉದುರಿಸುತ್ತಾರೆ. ಉಪ್ಪು ಕಡಿಮೆ ಹಾಕಿ ಪ್ರಭಾವತಿ ಅವರೇ. ಗೈಸ್, ನಿಮಗೆ ಉಪ್ಪು ಅಳತೆ ಹಾಕಕ್ಕೆ ಬರುತ್ತಾ ಅಂದ್ರೆ ಕೈಯಲ್ಲಿ ಅಳತೆ ಹಾಕ್ತೀನಿ ನಾನು. ನನಗೆ ಕಲ್ಲುಪ್ಪಲ್ಲಿ ಗೊತ್ತಾಗಲ್ಲ, ಬರೀ ಪುಡಿ ಉಪ್ಪಲ್ಲಿ ಗೊತ್ತಾಗುತ್ತೆ. ಕಲ್ಲುಪ್ಪಲ್ಲಿ ಅಳತೆ ಮೀರೋಗುತ್ತೆ. ನೀವು ಹೇಗೆ ಉಪ್ಪು ಅಳತೆನ ಮಾಡಿ ಸಾಂಬಾರ್ಗೆ ಅಥವಾ ವಾಟ್ ಎವರ್ ಊಟಕ್ಕೆ ಹಾಕ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.
ನಾನು ಪುಡಿ ಉಪ್ಪು ಹಾಕ್ತೀನಿ, ಕೈಯಲ್ಲೇ ಹಾಕ್ತೀನಿ. ನೀವು ಸ್ಪೂನ್ ಯೂಸ್ ಮಾಡ್ತೀರಾ ಅಥವಾ ಕಲ್ಲುಪ್ಪು ಹಾಕೋದಕ್ಕೆಲ್ಲ ಕಷ್ಟ ಆಗುತ್ತಾ ಅಂತ ಹೇಳಿ. ಈಗ ಇನ್ನ ಏನೋ ಹುಡುಕ್ತಾ ಇದ್ದಾರೆ ಪ್ರಭಾವತಿ ಅವರು ಬಗ್ಗಿ ಏನಿಲ್ಲ ಬಗ್ಗಿ ಏನು ಹುಡುಕ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂತ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಫಸ್ಟು ನೀರಲ್ಲಿ ನೀವು ನೆನೆಸ್ಬಿಡ್ಬೇಕು. ತೊಗೊಬಂದಿದ ತಕ್ಷಣ ಚೆನ್ನಾಗಿ ಬಿಡಿಸಿ ಅದರದ್ದು ರೂಟ್ ಎಲ್ಲ ನೆನೆಸಿದ್ರೆ ನೀವು ನೋಡಿ ಆ ವಾಟ್ರಲ್ಲಿ ಎಷ್ಟು ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಅದನ್ನು ಇದು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಕವರಲ್ಲಿ ಎತ್ತಿಟ್ಕೊಂಬಿಡಿ. ಆವಾಗ ಈ ಥರ ಬೇಗ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ. ಐ ಆಮ್ ವೆರಿ ಗುಡ್ ಶೆಫ್, ಐ ನೋ ಎವ್ರಿಥಿಂಗ್, ಎವ್ರಿ ಟಿಪ್. ಏನಾರ ಟಿಪ್ ಬೇಕಾದ್ರೆ ನನ್ನ ಕೇಳಿ ಗೈಸ್. ಈಗ ನೆಕ್ಸ್ಟು ಹಿಂಗೆ ಮಾಡ್ತಾ ಇರಬೇಕು, ಥರ ಡ್ರೈ ಆಗುತ್ತೆ. ಓಕೆನಾ? ಓಕೆ, ಇವಾಗ ಪ್ರತೀಕ್ ಅವ್ರಿಗೆ ಒಂದು ಕ್ವಶನ್ ಕೇಳೋಣ ಬನ್ನಿ. ಪ್ರತೀಕ್ ಅವರೇ, ನಿಮಗೆ ನಾನು ಮಾಡೋ ಅಡುಗೆಯಲ್ಲಿ ಏನಿಷ್ಟ, ನಮ್ಮ ಅತ್ತೆ ಮಾಡೋ ಅಡುಗೆಯಲ್ಲಿ ಏನಿಷ್ಟ, ನಮ್ಮಮ್ಮ ಮಾಡೋ ಅಡುಗೆಯಲ್ಲಿ ಏನಿಷ್ಟ ಹೇಳಿ. ಸುಬ್ಬಿ ಮಾಡೋದ್ರಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿ. ಸುಬ್ಬಿ ಮಾಡೋದ್ರಲ್ಲಿ ಸುಕ್ಕ ಸಾರು, ಅದು ಮಟನ್ ಆಗಿರ್ಬೋದು. ಇನ್ನು ವೆಜ್ಜಲ್ಲಿ ರವೆ ರೊಟ್ಟಿ. ಓಕೆ, ನಂದು ಆ್ಯಂಡ್ ಚಿತ್ರಾನ್ನ. ಓಕೆ, ಒಂದು ಹೇಳಿ ಸಾಕು. ನಿಂದಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಆ್ಯಂಡ್ ರವೆ ರೊಟ್ಟಿ, ಗೋಧಿ ದೋಸೆ. ಅದು ಪಾಪ ಐ ಆಮ್ ಮಿಸ್ಸಿಂಗ್ ದಟ್. ಓಕೆ ಆ್ಯಂಡ್ ನೀನು ಬೇಗ ಸೈಲೆಂಟ್ ಮಾಡಿ. ಎನಿ ಚಿಕನ್ ಅದು ಡಯೆಟ್ಗೆ ಅಂತ ತುಂಬ ಚೆನ್ನಾಗಿ ಮಾಡ್ತೇವೆ ನಾನು. ಓಕೆ, ನಮ್ಮಮ್ಮ ಮಾಡೋ ಬಾತ್, ಬಿರಿಯಾನಿ. ಕರೆಕ್ಟ್. ಓಕೆ, ನಮ್ಮ ಅತ್ತೆ ಮಾಡೋದು ಬಿರಿಯಾನಿ ಇದೆ ಗೊತ್ತಾ ಗೈಸ್, ಅಮೇಝಿಂಗ್. ನಮ್ಮ ಅಕ್ಕ ಮಾಡೋ ಫಿಶ್. ಹೀಗೆ ಅಮ್ಮು ಅಕ್ಕ ಮಾಡೋದು ಏನಿಷ್ಟ ಅಂತಂದರೆ ಫಿಶ್ ಸಾರು ಸಖತ್ತಾಗಿರುತ್ತೆ. ಅದನ್ನು ಇನ್ನೊಂದು 2 ದಿನ ಬಿಟ್ಕೊಂಡು ತಿನ್ನೋದೆಲ್ಲ ಇರುತ್ತೆ ಗೊತ್ತಾ. ಫಿಶ್ ಸಾರು ಸಖತ್ತಾಗಿರುತ್ತೆ. ನಮ್ಮ ಅತ್ತೆ ಮಾಡೋ ಬಿರಿಯಾನಿ ಇಷ್ಟ ನನಗೆ. ನಮ್ಮಮ್ಮ ಮಾಡೋದು ಮೋಸ್ಟ್ 3-4 ಐಟಮ್ ಇಷ್ಟ. ಅದು ಜಾಸ್ತಿ ನನಗೆ ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ ಬೇಸ್ಡ್ ಏನೇನು ಮಾಡ್ತಾರೆ ಅವೆಲ್ಲನೂ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತೀಕ್ ಮಾಡೋದೇನು ಇಷ್ಟ ಆಗುತ್ತೆ ಅಂತಂದರೆ ನೀರು ಫಿಲ್ಟ್ರಿಂದ ಹಿಡ್ಕೊಂಬಂದು ಕೊಡ್ತಾರೆ ಗೊತ್ತಾ, ಆ ನೀರು ತುಂಬ ಚೆನ್ನಾಗಿ. ಅಯ್ಯೋ ಚಿನ್ನು. ಓಕೆ, ಇವಾಗ ನಾವು ಮತ್ತೆ ಕಿಚನ್ ಕಡೆ ಹೋಗ್ತಾ ಇದೀವಿ. ಕಿಚನಲ್ಲಿ ಏನು ನಡೀತಿದೆ ನೋಡೋಣ. ಪ್ರಭಾವತಿ ಅವರು ಅಡುಗೆ ಮಾಡೋದು ಬಿಟ್ಟು ಫೋನ್ ನೋಡ್ತಾ ಇರ್ತಾರೆ. ಗ್ಯಾಸ್ ಹತ್ರ ನೀವು ಫೋನ್ ಎಲ್ಲ ತಗೋಬರ್ಬಾರ್ದಿತ್ತಾರ ಗೊತ್ತಾ ನಿಮ್ಗದು. ಓಕೆ, ಮತ್ತೆ ಹಾಕಿದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇದು. ಹಾಂ, ಇಲ್ಲ ನೀವೇ ಮಾಡಿಬಿಡಿ ಸ್ಮ್ಯಾಶ್ನ. ಗ್ರೇವಿ ಬಿಟ್ಕೊಳ್ಳುತ್ತೆ. ಅಂದರೆ ಇದರಲ್ಲಿ ಎಣ್ಣೆ ಬಿಡಬೇಕು ಗೈಸ್. ನಾನೇ ಹೇಳ್ಕೊಟ್ಟು ಮಾಡ್ತಾ ಇದ್ದಲ್ವ ಇದೆಲ್ಲ, ಅವ್ರಿಗಷ್ಟು ಗೊತ್ತಾಗೋದಿಲ್ಲ. ಅದು ಟಕ್ಕಂತ ಡೈಲಾಗ್ಗಳು ತಗೊಳ್ಳೋ ಗೊತ್ತಾಗಲ್ಲ, ನೀವು ಕನ್ಫ್ಯೂಸ್ ಆಗಬೇಡಿ. ಎಣ್ಣೆ ಬಿಡಬೇಕು. ಏನ್ರಿ ಪ್ರಭಾ, ಗುರುಗೆ ಇದು ಅಂತ ಹೇಳ್ತಾರೆ ನೋಡಿ, ಇದೆ ಗುರುಗೆ ಟಾರ್ಚ್ ನೋಡಿ. ಟಾರ್ಚ್ ಹಾಕಿದ್ದೀನಿ. ಅಲ್ಲ ಏನದು, ಸೂರ್ಯಂಗೆ ಟಾರ್ಚ್. ಯುವರ್ ಸೂರ್ಯ, ಐ ಆಮ್ ಪುಟಿಂಗ್ ಟಾರ್ಚ್. ಸ್ಮ್ಯಾಶ್ ಮಾಡ್ತಾ ಇರಿ. ನೀರು ಹಾಕೊಂಡ್ಬಿಟ್ಟಿದ್ದಾರೆ ಗ್ಯಾಪಲ್ಲಿ ಪ್ರಭಾವತಿ ಅವರು. ಆಮೇಲೆ ಹಾಗೆ ನಾನು ಮಾಡಿದ್ರೆ ಮಾತ್ರ ಹಂಗಾಗುತ್ತೆ ಗ್ರೀವಿ ಥರ ಅಂತ ಆಮೇಲೆ ಡ್ರಾಮಾ ಮಾಡ್ಬಿಡೋದು. ಸ್ವಲ್ಪ ನೀರು ಹಾಕ್ತೀನಿ ನೋಡಿದ್ರಾ, ಹಿಂಗೆ ಆಂಟಿರಲ್ಲ ಹೇಳ್ಕೊಡಲ್ಲ ಟ್ರಿಕ್ಸು. ಓಕೆ, ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡಿ. ಅದನ್ನು ಕುದಿಯಾಗಿ ಬಿಡ್ಬೇಕು. ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಬೇಕು ಚೆನ್ನಾಗಾಗಬೇಕು ಅಂತಂದರೆ. ತಾಳ್ಮೆ ಮುಖ್ಯ ಅಡುಗೆ ಮಾಡೋದ್ರಲ್ಲಿ ಅಲ್ವಾ ಮಮ್ಮಿ? ಅಡುಗೆ ಮಾಡೋಕ್ಕೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ತಾನೆ. ಅಮ್ಮ, ನೀನು ಮಾಡೋ ಅಡುಗೆಯಲ್ಲಿ ನಿನಗೆ ಯಾವ್ದು ಇಷ್ಟ ಹೇಳಮ್ಮ? ಅಕ್ಕಿ ರೊಟ್ಟಿ, ರವೆ ರೊಟ್ಟಿ, ಚಿತ್ರಾನ್ನ, ಯಾವ್ದು ಟೊಮೆಟೊ ಬಾತ್. ಯಾವ್ದು ಇಷ್ಟಗಳು ಅಂತ ಕೇಳಿ, ಯಾವ್ದು ಇಷ್ಟ ಅಂತ ಕೇಳಿದ್ದು ನಾನು. ಹೇಳಿ. ಆದರೆ ಇನ್ನೊಂದೇನು ಗೊತ್ತಾ ವಿಷಯ, ನನ್ನ ತಮ್ಮ ಅಡುಗೆ ಮಾಡ್ತಾನೆ. ಎಗ್ ರೈಸ್ ಮತ್ತು ಎಗ್ ಮಲೈ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ನಮ್ಮಿಬ್ರಿಗೂ ಅದಿಷ್ಟ ತಾನೇ. ಅಪ್ಪು ಈ ವಿಡಿಯೋ ನೋಡ್ತಿದ್ರೆ ನೆಕ್ಸ್ಟು ಮುಚ್ಕೊಂಡು ಮಾಡಿಕೊಡು. ಓಕೆ, ವಾವ್ ನೋಡಿ, ಈ ಥರ ಎಣ್ಣೆ ಬಿಡ್ಕೊಬೇಕು. ಇದೆಲ್ಲ ಈಸಿ ರೆಸಿಪಿ ಗೈಸ್. ಬ್ಯಾಚುಲರ್ಸು ಆಮೇಲೆ ಕೆಲಸದಿಂದ ಬೇಗ ಬಂದಾಗ ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿನ. ಎಸ್, ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ. ಆ್ಯಂಡ್ ಫಾರ್ ಎನಿ ರೆಸಿಪಿ ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ರೆ ಲಾಸ್ಟಲ್ಲಿ ರೋಸ್ಟ್ ಮಾಡಿ ಹಾಕೋದಾಗಿರಲಿ ಅಥವಾ ಡೈರೆಕ್ಟಾಗಿ ಈ ಥರ ಹಾಕೋ ಆಗಿದ್ರೆ ಲೇಟಾಗಿ ಹಾಕಿ. ಇನ್ನೇನೋ ಮೊಟ್ಟೆ ಹಾಕ್ತೀರಾ, ಇನ್ನೇನೋ ಜಸ್ಟ್ ಆಫ್ ಮಾಡ್ತೀರಾ ಅನ್ನೋವಾಗ ಹಾಕಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದರಲ್ಲಿ ನೀರು ಬಿಟ್ಕೊಬಿಡುತ್ತೆ. ಹಾಗೆ ಬೇಗ ಬೆಂದ್ಬಿಟ್ರೆ ಒಂಥರ ಕಹಿ ಥರ ಆಗಿಬಿಡುತ್ತೆ ಡಿಶ್.
ಓಕೆ, ಇಲ್ಲ ಅಂದರೆ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ. ಹೆಂಗೆ ಪುಟ್ಟಿ ಕರೆಕ್ಟಾಗಿ ಹೇಳದ್ನಾ? ವೆರಿ ಇಂಟೆಲೆಕ್ಚುಯಲ್ ವುಮೆನ್ ನಾನು. ಮಮ್ಮಿ, ನಾನು ಮಾಡೋದು ಅಡುಗೆ ನಿಮ್ಗೆ ಏನು ಇಷ್ಟ ಇಲ್ಲ ಮಮ್ಮಿ? ಬಿರಿಯಾನಿ ನಾನು ಮಾಡ್ದಾ? ನೋಡಿದ್ರಾ, ಬಿರಿಯಾನಿ ಅಂತೆ. ಹಾಂ, ಈಗ ಮತ್ತೆ ಎಣ್ಣೆ ಬಿಟ್ಕೊಂಡಿದೆ. ನೆಕ್ಸ್ಟು ಈಗ ಮೊಟ್ಟೆನಾಗ್ತವೆ ನಾವು. ಅಕ್ಕೆ ಪ್ರಭಾವತಿ ನೀವು. ಅಯ್ಯೋ, ಎಷ್ಟು ಚಂದ ಉಂಟು ಮೊಟ್ಟೆ. ಹಾಗೆ ಮೊಟ್ಟೆಯನ್ನು ಹಾಕುತ್ತಿರುವವರು ಅದು ಲಿಪ್ಸ್ನ ಹಿಂಗೆ ಇಟ್ಕೋಬೇಕು, ಅವಾಗ ಸ್ಟ್ರೆಂತ್ ಬರುತ್ತೆ ಮೊಟ್ಟೆ ಇಡೋಕ್ಕೆ. ಸುಕ್ಕದ ಭಾರ ಇದೆಯಮ್ಮ ಮೊಟ್ಟೆ. ಓಕೆ ಓಕೆ, ನೋಡೋಕ್ಕೆ ತುಂಬ ಡೆಲಿಷಿಯಸ್ ಆಗಿ ಕಾಣ್ತದೆ ಅಲ್ವಾ? ಆಮೇಲೆ ನಾವು ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ರೆಸಿಪಿಗಳನ್ನ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ದಿಸ್ ಇಸ್ ದ ನಂಬರ್ 1 ಟಿಪ್. ಯಾರು ಯಾವ ಚಾನಲಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಮಮ್ಮಿ? ಅಂದರೆ ತುಂಬ ಮಸಾಲೆಗಳೆಲ್ಲ ಆಗಿಬಿಟ್ರೆ ಒಂಥರ ಹೆವಿ ಫೀಲ್ ಆಗ್ತಾ ಇರುತ್ತೆ, ಜೀರ್ಣ ಆಗಲ್ಲ, ಕಷ್ಟ ಆಗ್ತಾ ಇರುತ್ತೆ. ಯಾಕೆ ಹಂಗೆ ಮಾಡ್ಕೋಬೇಕು? ಆಮೇಲೆ ಜಾಸ್ತಿ ಹಾಕಿದಷ್ಟು ಯಾವ ಫ್ಲೇವರ್ ಸಿಗ್ತಾ ಇದೆ ಬಾಯಿಗೆ ಗೊತ್ತಾಗೋದಿಲ್ಲ. ನೀವು ಕಡಿಮೆ ಹಾಕಿದಷ್ಟು ಓ ಇದಿದೆ ನೀಟಾಗಿ ಅದು ಎನ್ಹಾನ್ಸ್ ಆಗುತ್ತೆ ಹಂಗೆ. ಈಗ ನೋಡಿದ್ರಲ್ಲ ನೀವೇ. ಇವಾಗ ನೆಕ್ಸ್ಟು ಲಾಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ? ಹಾಕ್ಬಿಡಿ, ಮುಚ್ಚಿಬಿಡಿ, ಅನ್ನ ಹಾಕ್ಕೊಂಬಿಡಿ, ತಿನ್ಬಿಡಿ. ಇಲ್ಲ ಅಕ್ಕಿ ರೊಟ್ಟಿ, ಚಪಾತಿ ಇದೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸೊ ಈಗ ರೆಸಿಪಿ ಬಂದು ಪ್ರತೀಕ್ ಅವರ ತಟ್ಟೆ ಒಳಗೆ ಬಂದಿದೆ, ಸೇರಿದೆ, ಮೌಲಿನ ತಟ್ಟೆಗೂ ಸೇರಿದೆ. ಈಗ ಪ್ರತೀಕ್ ಅವರು ಸಿಹಿ ಕಹಿ ಚಂದ್ರು ಸರ್ ಥರ ರೇಂಜ್ಗೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡಿ. ಓ ಮೈ ಗಾಡ್, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ರೆಸಿಪಿನ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಅಪ್ಪು ಥರ. See you all, love you. Bye-bye.